ಮಗಳು ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ತಿದ್ದಾರೆ. ಇವರಿಬ್ರು ಸೇರ್ಕೊಂಡು ನನ್ನಿಂದ ಏನೋ ಮುಚ್ಚಿಡೋದಿಕ್ ನೋಡಿದ್ರು. ಏನಿರ್ಬೋದದು? ಅವ್ರ ಟೆನ್ಷನ್ ಅಲ್ಲಿ ಮನೆ ಹಿಂದ್ಗಡೆ ಹೋಗಿದ್ದಕ್ಕೂ, ಅವ್ರ ಮೊದ್ಲು ಫೋನಲ್ಲಿ ಮಾತಾಡಿದ್ದಕ್ಕೂ, ಆಮೇಲೆ ಟೈಲರ್ ಜೊತೆ ಮಾತಾಡಿದ್ದಕ್ಕೂ ಒಂದಕ್ಕೊಂದು ಮ್ಯಾಚ್ ಆಗ್ತಿಲ್ವಲ್ಲ. ಎಲ್ಲೋ ಏನೋ ಮಿಸ್ ಆಗ್ತಾ ಇದೆ. ಏನಿರ್ಬೋದು? ಜವಳಿಗಂತ ಹೋದವರು ಒಂಚೂರ್ ಗಾಯ ಆಗ್ದಂಗ್ ವಾಪಸ್ ಬಂದಿದ್ದಾರೆ. ಏನ್ ರಿಸ್ಕ್ ತಗೊಂಡ್ ಕೆಲ್ಸ ಮಾಡಿದ್ಯಾ ನೀನು? ಅಷ್ಟೊಂದು ದುಡ್ಡು ಕೊಟ್ಟಿದ್ದು ಇದಕ್ಕೇನಾ? ಇವಾಗ ನಾನ್ ಡ್ರೆಸ್ ತಂದು ಕೊಡ್ತೀನಿ, ನಾನ್ ಹೇಳಿದ ತರನೇ ಸ್ಟಿಚ್ ಮಾಡಿ, ಬೇರೆ ತರ ಎಲ್ಲ ಸ್ಟಿಚ್ ಮಾಡಕ್ ಹೋಗ್ಬಿಡಿ. ಒಂದ್ ವೇಳೆ ನಾನ್ ಮರೆಯಲ್ಲಿ ನಿಂತ್ಕೊಂಡಿದ್ನ ನೋಡಿ ಟಾಪಿಕ್ ಏನಾದ್ರೂ ಚೇಂಜ್ ಮಾಡಿದ್ರಾ? ಅಥವಾ ಅವ್ರ ಟೇಲರ್ ಹತ್ರನೇ ಮಾತಾಡಿರ್ಬೋದಲ್ವಾ? ನಾನೇನಾದ್ರೂ ಓವರ್ ಥಿಂಕ್ ಮಾಡ್ತಿದ್ದೀನಾ? ಒಂದ್ ವೇಳೆ ಅತ್ತೆ ಮತ್ತೆ ವಸುಮತಿ ಅಕ್ಕಂಗ್ ಡೌಟ್ ಬಂದಂಗೆ ನಡ್ತಿರೋ ಆಕ್ಸಿಡೆಂಟ್ ಹಿಂದೆ ಇವ್ರದೇನಾದ್ರು ಕೈವಾಡ ಇದ್ಯಾ? ಹೇಗಾದ್ರೂ ಮಾಡಿ ಇದನ್ನೆಲ್ಲ ಪತ್ತೆ ಮಾಡ್ಲೇಬೇಕು. ಏನ್ ಮಾಡೋದೀಗ? ನಮ್ಮಪ್ಪ ನೋಡಿದ್ರೆ ಈ ಮಾಯನ ಸ್ವಂತ ಮಗಳ ತರ ನೋಡ್ತಿದ್ದಾರೆ. ಅಂಥದ್ರಲ್ಲಿ ಇವಳು ನಮ್ಮನ್ ಸಾಯಿಸೋದಿಕ್ ನೋಡ್ತಿದ್ದಾಳಲ್ಲ. ಇವರಿಬ್ರು ಇಷ್ಟ ದಿನ ಮಾಡಿದ್ದು ನಾಟಕನ? ಇದೆಲ್ಲ ಗೊತ್ತಿಲ್ದೆ ನಾನೇ ಮೋಸ ಹೋಗ್ಬಿಟ್ನಾ? ಬಂದಿರೋ ಅನುಮಾನನ ಪರಿಹರಿಸ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆ ಮಾಯ ಫೋನ್ ಚೆಕ್ ಮಾಡಿದ್ರೆ ಅವಳು ಯಾರಿಗ್ ಕಾಲ್ ಮಾಡಿದ್ಲು ಅಂತ ಗೊತ್ತಾಗತ್ತೆ. ಮೊದ್ಲು ಅದನ್ ಕಂಡು ಹಿಡಿಬೇಕು. ಅದ್ ಗೊತ್ತಾದ್ರೆ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗತ್ತೆ. ಈ ಡಬ್ಬ ಫೋನಲ್ಲಿ ಚಾರ್ಜೇ ನಿಲ್ಲಲ್ಲ. ಮದ್ವೆ ಆಗಿದ ತಕ್ಷಣ ಕೋದಂಡನ ಹತ್ರ ಒಂದ್ ಫೋನ್ ಗಿಫ್ಟ್ ಕೇಳ್ಬೇಕು. ಕೈಯಲ್ಲಿ ಫೋನ್ ಇಲ್ಲ ಅಂದ್ರೆ ಯಾವ ಕೆಲ್ಸನೂ ಆಗಲ್ಲ. ನಾನ ಮೆಕ್ಯಾನಿಕ್ ಹತ್ರ ಮಾತಾಡ್ತಿದ್ದು ವಂಶಿ ಏನಾದ್ರೂ ಕೇಳಿಸ್ಕೊಂಡ್ಲಾ? ಅಥವಾ ಅಮ್ಮ ಹೇಳಿದ ತರ ಆಗಿರ್ಬೋದಾ? ಮಾಯಾ ನೋಡಿದ್ರೆ ರೂಮ್ ಒಳಗೆ ಇದ್ದಾಳೆ. ನಾನೇಗ್ ಅವಳ ಫೋನ್ನ ತಗೊಳ್ಳೋದು? ಓಹೋ, ಮಹಾರಾಣಿಯವರು ಕಾಲ್ ಚಾಚ್ಕೊಂಡು ಫ್ಯಾನ್ ಹಾಕೊಂಡು ಹವಾ ಸೇವನೆ ಮಾಡ್ತಾ ಇದ್ರಿ ಅಂತ ಕಾಣುತ್ತೆ. ಪಾಪ, ನಾನು ಬಂದಿರೋದು ತೊಂದರೆ ಆಯ್ತೇನೋ. ತಮ್ಮ ಸುತ್ತಮುತ್ತ ಏನಾಗ್ತಿದೆ ಅನ್ನೋ ಅರಿವು ಕೂಡ ಇಲ್ಲ ಮಹಾರಾಣಿಯವರಿಗೆ. ಅಡುಗೆ ಮನೇಲಿ ಅಷ್ಟೊಂದು ಕೆಲಸ ಬಿದ್ದಿದ್ರು ಇಲ್ಲಿ ಆರಾಮಾಗಿ ಕಾಲ್ ಚಾಚ್ಕೊಂಡು ಕೂತಿದ್ಯಲ್ಲ. ನಿಮ್ ಸೇವೆ ಮಾಡೋದಕ್ಕೆ ಬೇರೆ ಕೆಲಸದವನ್ ಕರ್ಕೊಂಬರ್ಲಾ? ಯಾಕತ್ತೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಏನಾಯ್ತೀಗ? ಏನಾಯ್ತಾ? ನಿಮ್ಗೆ ಇಷ್ಟು ದೊಡ್ಡ ರೂಮ್ ಕೊಟ್ಟಿದ್ದೆ ತಪ್ಪಾಯ್ತು. ಅಲ್ಲಿ ಒಲೆ ಮೇಲೆ ಹಾಲಿಟ್ಟು ಇಲ್ಲಿ ಆರಾಮಾಗಿ ಕಾಲ್ ಚಚ್ಕೊಂಡ್ ಕೂತಿದ್ಯಲ್ಲ. ಹಾಲು ಉಕ್ಕಿ ಸ್ಟವ್ ಎಲ್ಲ ಹಾಳಾಗಿದ್ರೆ ಏನ್ ಮಾಡ್ಬೇಕಾಗಿತ್ತು? ಅಯ್ಯೋ, ಸ್ಟವ್ ಮೇಲೆ ಹಾಲಿಟ್ಟಿರೋದೇ ಮರ್ತು ಹೋಗ್ಬಿಟ್ಟಿದ್ದೀನಿ. ಸಾರಿ ಅತ್ತೆ. ಈ ಮನೇಲಿರೋರ್ಗೆ ಅವ್ರವ್ರ ಕೆಲಸ ಏನು ಅಂತ ನಾನೇ ಬಂದು ಜ್ಞಾಪಿಸ್ಬೇಕು. ಕೋದಂಡ ಇವಳನ್ನ ಮದ್ವೆ ಆಗ್ತೀನಿ ಅಂತ ಹೇಳ್ದಾಗಿಂದ ಇವಳ ಕೊಬ್ಬು ಜಾಸ್ತಿ ಆಗ್ಬಿಟ್ಟಿದೆ. ಹೇಗಾದ್ರೂ ಮಾಡಿ ಅದನ್ನ ಕರಗಿಸ್ಬೇಕು. ಕರಗಿಸ್ತೀನಿ.
ದೇವ್ರೆ, ಅತ್ತೆ ಬಂದು ಒಳ್ಳೇದ್ ಮಾಡಿದ್ರು. ಆ ಮಾಯಾ ಫೋನ್ನ ಇಲ್ಲೇ ಬಿಟ್ಟು ಹೋಗಿದ್ದಾಳೆ. ಅವಳು ಬರಕ್ಕೂ ಮುಂಚೆ ಆ ನಂಬರ್ನ ತಗೋಬೇಕು. ಅಯ್ಯೋ, ಲಾಕ್ ಆಗ್ಬಿಟ್ಟಿದ್ಯಲ್ಲ. ಏನ್ ಪಾಸ್ವರ್ಡ್ ಇಟ್ಟಿದ್ದಾಳೋ ಏನೋ. ಅಯ್ಯೋ ದೇವ್ರೆ, ಪ್ಲೀಸ್ ಓಪನ್ ಆಗ್ಲಪ್ಪ. ಅಯ್ಯಯ್ಯೋ, ಇನ್ನೊಂದೇ ಅಟೆಂಪ್ಟ್ ಇರೋದು. ಇನ್ನೊಂದು ರಾಂಗ್ ಪಾಸ್ವರ್ಡ್ ಹಾಕಿದ್ರು ಮೊಬೈಲ್ ಲಾಕ್ ಆಗ್ಬಿಡುತ್ತೆ. ಏನ್ ಮಾಡ್ಲಿ? ದೇವ್ರೆ, ಹೇಗಾದ್ರೂ ಮಾಡಿ ಲಾಕ್ ಓಪನ್ ಆಗೋ ತರ ಮಾಡಪ್ಪ. ಎಸ್. ಮಾಯಾ ಬರೋದಕ್ಕೂ ಮುಂಚೆ ಅವಳು ಲಾಸ್ಟ್ ಯಾರಿಗೆ ಕಾಲ್ ಮಾಡಿದಾಳೆ ಅಂತ ತಿಳ್ಕೋಬೇಕು. ಏನ್ ಚಾಕ್ರಿ ಮಾಡಿಸ್ತಾರೆ ಈ ಮನೆಯವರೆಲ್ಲ. ವಯಸ್ಸಲ್ಲಿ ದೊಡ್ಡೋಳು ಅಂತಾನೂ ನೋಡಲ್ಲ, ಎಲ್ಲ ಕೆಲ್ಸ ನಮ್ ಕೈಲೇ ಮಾಡಿಸ್ತಾರೆ. ಇದರಿಂದ ಯಾವಾಗ ಮುಕ್ತಿ ಸಿಗುತ್ತೋ ಏನೋ. ಅಪ್ಪ.